ಸಮಸ್ತ ಕರ್ನಾಟಕದ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿ. ಇವತ್ತು ಬೆಂಗಳೂರು, ಕರ್ನಾಟಕದ ರಾಜಧಾನಿ ಬೆಂಗಳೂರು, ಕೆಂಪೇಗೌಡರು ಕಟ್ಟಿದ ಮಹಾನಗರ ಬೆಂಗಳೂರು. ಆವತ್ತು ಕೆಂಪೇಗೌಡರು ಮಹಾನಗರ, ಈ ಮಹಾನಗರ ಕಟ್ಟಿರ್ಲಿಲ್ಲ ಅಂದ್ರೆ ಇವತ್ತು ನಾವ್ಯಾರೋ ಜೀವಂತವಾಗಿ ಉಸಿರಾಡ್ತಾ ಇರ್ಲಿಲ್ಲ, ಜೀವಂತವಾಗಿ ಇರ್ತಾ ಇರ್ಲಿಲ್ಲ, ಇಷ್ಟು ನೆಮ್ಮದಿಯಿಂದ ಪ್ರೇಮದಿಂದ ಜೀವಿಸ್ತಾ ಇರ್ಲಿಲ್ಲ, ನಿಮ್ ಜೊತೆ ಯಾರ ಜೊತೆ ಮಾತಾಡಕ್ ಆಗ್ತಾ ಇರ್ಲಿಲ್ಲ. ಕರ್ನಾಟಕ ಸರ್ಕಾರದ ಅಡಿಯಲ್ಲಿ, ಕರ್ನಾಟಕ ಸರ್ಕಾರದ ನಿರ್ವಹಣೆಯಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಒಂದು ದೊಡ್ಡ ಸಂಸ್ಥೆ ಇದೆ. ಆ ಸಂಸ್ಥೆಯಲ್ಲಿ ಸಾವಿರಾರು ಗಾಡಿಗಳಿದೆ, ಸಾವಿರಾರು ಮಂದಿ ಬಂಡಿಗಳು, ಬಸ್ಗಳಿದೆ. ಆಗಿರ್ಬೇಕಾದ್ರೆ ನಷ್ಟ ತೋರಿಸ್ತವ್ರೆ. ವರ್ಷ ಸಾವಿರಾರು ಕೋಟಿಗಳು, 1 ಲಕ್ಷ 2 ಲಕ್ಷ ಅಲ್ಲ, ಸಾವಿರಾರು ಕೋಟಿಗಳು ನಷ್ಟ 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 ನಷ್ಟ. ಏನಕ್ಕೆ ನಷ್ಟ ಆಗ್ತಾ ಇದೆ? ಕಾರಣ ಏನು? ಅಲ್ಲಿ ಏನ್ ನಡೀತಾ ಇದೆ ಅಂತ ಕನ್ನಡಿಗರು ತಿಳ್ಕೋಬೇಕು. ಇವತ್ತು ಈ ಕರ್ನಾಟಕ ರಾಜ್ಯ ಸಾರಿಗೆ ನಿಗಮದಲ್ಲಿ ಪರಭಾಷಿಕ ಅಧಿಕಾರಿಗಳು ತುಂಬಿಕೊಂಡಿದ್ದಾರೆ. ಈ ಪರಭಾಷಿಕ ಅಧಿಕಾರ ತುಂಬಿಕೊಂಡಿರೋ ಕಾರಣ ವರ್ಷ ನಷ್ಟ, ಸಾವಿರಾರು ಕೋಟಿ ನಷ್ಟ ಆಗ್ತಾ ಇದೆ. ಮತ್ತೆ ಮುಂದಕ್ಕೆ ಖಾಸಗೀಕರಣ ಮಾಡಿ ಲಕ್ಷಾಂತರ ಜನಕ್ಕೆ ಉದ್ಯೋಗ ನೀಡಿರುವ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮವನ್ನ ಮುಚ್ಚೋದಕ್ಕೆ ಹುನ್ನಾರ ಮಾಡ್ತಿದ್ದಾರೆ. ಹೇಗೆ ಅಂತೀರಾ? ಇವತ್ತು ಇಡೀ ಬೆಂಗಳೂರಲ್ಲಿ ನಾವು ಗಮನಿಸ್ತಾ ಇರ್ಬೇಕಾದ್ರೆ, ಬೆಂಗಳೂರಿನ ಮೂಲೆಗಳಲ್ಲಿ ಆಂಧ್ರ ಸಾರಿಗೆ ನಿಗಮದ ವಾಹನ ಮಂದಿ ಬಂಡಿಗಳು, ಬಸ್ಗಳು ಓಡಾಡ್ತಾ ಇದೆ. ಅಲ್ಲ ಸ್ವಾಮಿ, ನೀವು ಸರ್ಕಾರ ನಡೆಸ್ತಾ ಇದ್ದೀರಾ, ನಿಮಗೆ ನ್ಯಾಯವಾಗಿ ಇದು ನಿರ್ವಹಣೆ ಮಾಡಕ್ ಬರಲ್ವಾ? ಸಾರಿಗೆ ನಿಗಮ ನಿರ್ವಹಣೆ ಮಾಡಕ್ ಬರಲ್ವಾ? ಆಂಧ್ರ ಸಾರಿಗೆ ನಿಗಮದ ವಾಹನಗಳು, ಬಸ್ಗಳು ಇಲ್ಲಿಂದ ಅವ್ರು ಅಲ್ಲಿ ಹೋಗೋದಕ್ಕೆ ಮೂಲೆಗಳು ಏನಕ್ಕೆ ಅವಕಾಶ ಕೊಟ್ಟಿದ್ದೀರಾ? ಇದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ? ಈ ರೀತಿ ನಮ್ಮ ಕರ್ನಾಟಕದ ಹಣ ಇತರ ಬೇರೆ ಆಂಧ್ರದ ಸಾರಿಗೆ ನಿಗಮದ ಬಸ್ಗಳು ಇದರಿಂದ ಹಣ ಆದಾಯ ಸೋರಿಕೆ ಆಗ್ತಿದ್ರೆ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಎಲ್ಲಿ ಉಳಿಯುತ್ತೆ? ಯಾವಾಗಲೂ ಸಾವಿರಾರು ಕೋಟಿ ಸಾಲ ವರ್ಷ ಲೆಕ್ಕ ತೋರಿಸ್ತವ್ರೆ. ಈ ರೀತಿ ಆದ್ರೆ ಏನಾಗುತ್ತೆ? ಯಾರೋ ಪರಭಾಷಿಕ ಶಾಸಕರು ಈ ಬೆಂಗಳೂರಲ್ಲಿ ಇದ್ದಾರೆ, ಅವರು ಸಲುವಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಮುಚ್ಚೋದಕ್ಕೆ ಹುನ್ನಾರ ನಡೀತಾ ಇದೆ. ಸಾರಿಗೆ ಸಚಿವರು ಏನ್ ಮಾಡ್ತಾ ಇದ್ದೀರಾ ನೀವು? ಮೊದಲು ಈ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು, ಸಾರಿಗೆ ಸಚಿವರು ಎಚ್ಚೆತ್ಕೊಂಡು ಮುಖ್ಯಮಂತ್ರಿಗಳ ಇದ್ರ ಬಗ್ಗೆ ಗಮನ ಹರಿಸಿ ಆಂಧ್ರ ಸಾರಿಗೆ ನಿಗಮದ ಬಸ್ಗಳನ್ನ ಇಲ್ಲಿ ಬೆಂಗಳೂರಿನಾದ್ಯಂತ ಮೂಲೆಗಳನ್ನು ಪ್ರಯಾಣಿಸೋದು, ನಡೆಸೋದಕ್ಕೆ ಅವಕಾಶ ಕೊಡಬಾರದು. ಏನೋ ಕೆಂಪೇಗೌಡನಿಂದ ಮುಖ್ಯ ನಿಲ್ದಾಣ ಅಲ್ಲಿ ಬರೋದು ಹೋಗೋದು ಸರ್ವೇ ಸಾಮಾನ್ಯ. ಅದ ಬೆಂಗಳೂರಿನ ಮೂಲೆಗಳು ಬಿಡ್ಬೇಕಂತ ಇದೆಯಾ? ಇದು ಕಾನೂನಲ್ಲಿ ಅವಕಾಶ ಇದೆಯಾ? ಇದ್ರ ಬಗ್ಗೆ ಸರ್ಕಾರ ಸಮಸ್ತ ಕನ್ನಡ ಬಂಧುಗಳಿಗೆ ಉತ್ತರ ಕೊಡಬೇಕು. ಈ ವಿಚಾರನ ದಯವಿಟ್ಟು ನಾನು ಕೇಳ್ಕೊಳ್ಳೋದ್ರೆ, ಸಮಸ್ತ ಕನ್ನಡ ಬಂಧುಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಉಳಿಬೇಕಂದ್ರೆ, ಮತ್ತೆ ನೀವು ಉತ್ತಮವಾದ ಪ್ರಯಾಣ ಮಾಡಬೇಕು, ಉತ್ತಮ ಸೇವೆ ಸಿಗ್ಬೇಕು, ನೀವು ಉಳಿಬೇಕಂದ್ರೆ ಎಲ್ರು ಕಂಡಲ್ಲಿ ಬೆಂಗಳೂರಿನ ಯಾವುದೇ ಮೂಲೆಯಲ್ಲಿ ಈ ತರ ಆಂಧ್ರ ಸಾರಿಗೆ ನಿಗಮದ ಬಸ್ಗಳು ಓಡಾಟ ಮಾಡ್ತಿದ್ರೆ ಗಟ್ಟಿಯಾಗಿ ಪ್ರಶ್ನೆ ಮಾಡಿ ಅಲ್ಲಿಂದ ಓಡಿಸಿ ಆ ಗಾಡಿಗಳನ್ನ, ಅಲ್ಲಿಂದ ಆ ಬಸ್ಗಳನ್ನ. ಇದರಿಂದ ನಮ್ಮ ಕರ್ನಾಟಕ ನಷ್ಟ, ಕನ್ನಡಿಗ ನಷ್ಟ, ಇಡೀ ಕರ್ನಾಟಕ ನಷ್ಟ, ಸಮಸ್ತ ಕನ್ನಡ ನಷ್ಟ ಆಗುತ್ತೆ. ಇದರಿಂದ
ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಈ ರೀತಿ ಇದೇ ರೀತಿ ಆಂಧ್ರ ಸಾರಿಗೆ ನಿಗಮದ ಬಸ್ಗಳು ಇಡೀ ಬೆಂಗಳೂರಿನ ಮೂಲೆ ಮೂಲೆ ಎಲ್ಲಾದ್ರೂ ಹೋರಾಟ ಪ್ರಯಾಣ ಮಾಡಿದ್ರೆ ನಾವು ನಮ್ಮ ಪಕ್ಷದಿಂದ ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ, ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ. ಇನ್ನು ಮುಂದೆ ಈ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಈ ಆಂಧ್ರ ಸಾರಿಗೆ ನಿಗಮದ ವಾಹನ ನಿಲ್ಲಿಸಬೇಕು, ಬಸ್ಗಳು ನಿಲ್ಲಿಸಬೇಕು. ಬರೀ ಕೆಂಪೇಗೌಡ ನಿಲ್ದಾಣಕ್ಕೆ ಮಾತ್ರ ಅವಕಾಶ ಅಷ್ಟೇ ಕೊಡಬೇಕು. ಬರೀ ಇಡೀ ಬೆಂಗಳೂರಿನ ಮೂಲೆ ಮೂಲೆ ನಿರ್ಬಂಧ ಇರಬೇಕಂತ ಹೇಳ್ಬಿಟ್ಟು ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣು ಶರಣಾರ್ಥಿಗಳು.